ನೀವೇ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿ ಕೋಟಿಗೊಬ್ಬ ಕೋಟಿ ಕೋಟಿಗೊಬ್ಬ ಗೆಲ್ಲೋನು ಕೋಟಿಗೊಬ್ಬ ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣವಾ ಏ ಹಠ 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 ಹಠವಾದಿ ಘಟ 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 ಸ್ವಲ್ಪ ಏ ಹಠ 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 ಹಠವಾದಿ ಘಟ 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 ಸ್ವಲ್ಪ ಬಾರೋ ಬಾರೋ ಭೂಮಿಯಿಂದ ಎದ್ದು ಬಾರೋ ಬಾರೋ ಹೇಳ್ರಿ ದಣ್ಯರ ಏ ಬಂಗ್ಲೆ ಭೀಮನ ವಿಷಯ ಏನಾಯ್ತು? ಆ ಜೈವೀರ್ ಕಳಿಸಿನ ಗಪ್ರಿ ಅವ್ನು ಕರ್ಕೊಂಡು ಬರಾಕ ಅವಾಗ 2 ಲಕ್ಷ ತಗೊಂಡ 2 ವರ್ಷ ಆತ್ರಿ ಬಡ್ಡಿನೂ ಕೊಟ್ಟಿಲ್ಲ ಗಂಟು ಕೊಟ್ಟಿಲ್ಲ ಏ ಜೈವೀರ ಆ ಮಗನ ದರ 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 ಹೇಳ್ಕೊಂಡ್ ಬರ್ಲಿ ಮಗನ ಜಿತೇಂದ್ರ ಕರ್ಕೊಂಡ್ ಬರ್ಲಿ ಮಗನ ನಮಸ್ಕಾರ ಗೌಡ್ರೆ ನನ್ನನ್ನು ಕರೆಸಿದ ಕಾರಣ ನೋಡು ಬಂಗ್ಲೆ ಭೀಮ ನೀನು 2 ಲಕ್ಷ ಹಣ ತಂದು ಎಷ್ಟು ದಿನ ಕಳೆಯಿತು ಬಡ್ಡಿನೂ ಇಲ್ಲ ಅಸಲು ಇಲ್ಲ ಹೀಗಾದರೆ ಯಾವಾರದ ಗತಿ ಏನು? ಏ ತಮ್ಮ ಈ ಮಗ ರೊಕ್ಕ ಕೊಡ್ತಾನ ಕಟ್ಟ ಮಗನ್ ನೋಡೋನು ಯಾರು ಬರ್ತಾರ ಬರ್ಲಿ ಅವನು ಬಿಡ್ಸ್ಕೊಂಡು ಹೋಗ್ಲಕ್ಕ ಕಟ್ಟಿ ಹಾಕೋ ಜಿತೇಂದ್ರ ಅವನನ್ನು. ಗೌಡ್ರೆ ನಿಲ್ಲಿಸಿ, ಈ ಬಡಪಾಯಿನನ್ನು ಕರೆಸಿ ಕಟ್ಟಿ ಹೊಡಿತಿರಲ್ಲ ಯಾಕೆ? ತಮ್ಮ ಅವ 2 ಲಕ್ಷ ರೂಪಾಯಿ ತಗೊಂಡ 2 ವರ್ಷ ಅಸಲು ಇಲ್ಲ ಬಡ್ಡಿನೂ ಇಲ್ಲ ಅದಕ್ಕೆ ಜವಾಬ್ದಾರಿ ಯಾರಪ್ಪ? ಆ ಜವಾಬ್ದಾರಿ ನಂತರ ಮಾತನಾಡೋಣ. ಬಂಗ್ಲೆ ಭೀಮನನ್ನು ವಿಚಾರಿಸೋಣ. ಬಂಗ್ಲೆ ಭೀಮ ಏನಾಯ್ತಪ್ಪ? ಹೇಳ ತಮ್ಮ ಹೇಳ. ಗೌಡ್ರೆ ಈ ಸಲ ಮಳೆ ಹೋಗಿ ಬೆಳೆ ಯಾವುದೂ ಬಂದಿಲ್ಲ. ಬೆಳೆ ಮುಂದಿನ ವರ್ಷ ಬಂದ ಕಾರಣ ನಿಮಗೆ ಬೇಗನೆ ನಿಮ್ಮ ಹಣವನ್ನು ಕೊಡುತ್ತೇನೆ. ಒಂದ್ ಸ್ವಲ್ಪ ಕಾಲಾವಕಾಶ ಕೊಡಿ ಗೌಡ್ರೆ. ತಮ್ಮ ಕಾಲಾವಕಾಶ ಎಟ್ರ ಕೊಡುದು ನಿಮ್ಗ? ಕೊಟ್ಟು 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 ನಾವು ಸಾತ್ ಹೋಗಿದೀವಿ. ಅಲ್ಲ ಮುತಾಲಿಕ್ರೆ, ಕಾಲಾವಕಾಶ ಬೇಡ್ತಾ ಇದ್ದಾನೆ, ಅವನಿಗೆ ಕಾಲಾವಕಾಶ ಕೊಟ್ಟು ನೋಡ್ರಿ ಒಂದ್ಸಲ. ಬಾಳ ಸಲ ಹಣ ತಂದು ಕೊಡ್ತಾನೆ. ಇಲ್ಲ ಇದಕ್ಕೆ ನೀನ್ ನಡುವಾಗುತ್ತೆ ಅಂದ್ರೆ ಕಾಲಾವಕಾಶ ಕೊಡ್ಲಾಕ ನಾವು ರೆಡಿ ಅಪ್ಪ. ಆಯ್ತು ಮುತಾಲಿಕ ಹಾಗೂ ಗೌಡ್ರೆ, ನಾನು ಅದಕ್ಕೆ ಜವಾಬ್ದಾರನಾಗಿ ನಾನು ನಿಮಗೆ ಹಣವನ್ನು ತಂದು ಕೊಡಿಸ್ತೇನೆ. ಈಗಲಾದ್ರೂ ಅವನು ಬಿಟ್ಟು ಬಿಡಿ. ನಡೆ ಬನ್ನಿ ಬಂಗ್ಲೆ ಭೀಮ ಹೋಗೋಣ. ನಿಲ್ಲು ಜೈವೀರ್. ಏ ಮುತಾಲಿಕ್, ಹೇಳ್ರಿ ಇವನ ಮೇಲೆ ಒಂದು ಸ್ಟಾಂಪ್ ಮೇಲೆ ಸಹಿ ಹಾಕಿ ಕಳಿಸೋ ಇವನನ್ನು. ಆಯ್ತಾಯ್ತು ಮನ್ಯಾಗ ಹೋಗಿ ಕರ್ಕೊಂಡು ಎಲ್ಲ ಮಾಡ್ಕೊಂಡು ಬಿಡ್ತಾನೆ ನೋಡ್ರಿ. ನಡ್ರಿ ತಮ್ಮ. ನಿಮ್ಮಿಂದ ನಮಗೆ ಬಹಳ ಉಪಕಾರವಾಯಿತು ಗೌಡ್ರೆ. ಹಲೋ, ಇಲ್ಲೊಂದು ಹೀರೋ ಗಾಡಿ ಚಾವಿ ಕಳೆದತ್ರಿ. ಇಲ್ಲ ಸಂಗೀತ ಬಳಗದಲ್ಲಿ ಬಂದ ತಗೊಂಡ್ ಹೋಗ್ಬೇಕು.